ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಈ ಊರಲ್ಲಿ ವರದಕ್ಷಿಣೆಗೆ ಬಹಿಷ್ಕಾರ. ಇನ್ನು ನಮ್ಮೂರಿನ ಯುವಕರಿಗೆ ವರದಕ್ಷಿಣೆ ಪಡೆಯಲ್ಲ, ಊರಿನ ಹಿರಿಯರಿಂದ ದಿಟ್ಟ ನಿರ್ಧಾರ. ಚೀನಿ ರೋಬೋದಿಂದ ಪೇಚಿಗೆ ಸಿಲುಕಿದ ವಿವಿ. ರೋಬೋ ಸ್ವಂತ ಅಭಿವೃದ್ಧಿ ಎಂದಿದ್ದ ಗಲೋಟಿಗೆಯ ವಿವಿಗೆ ಎಐ ಶೃಂಗದಿಂದ ಗೇಟ್ ಪಾಸ್. ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ಅಂಕುಶ. ಭದ್ರತೆ ಧಕ್ಕೆ ನೆಪ. ಇನ್ನು ಶಕ್ತಿಸೌಧದ ಒಳಗೆ ಗಣ್ಯರ ಹೇಳಿಕೆ ಪಡೆಯಲು ನಿರ್ಬಂಧ. ಸರ್ಕಾರದ ಆದೇಶ, ಸರ್ಕಾರದ ನಡೆಗೆ ಪ್ರತಿಪಕ್ಷಗಳ ನಾಯಕರ ತೀವ್ರ ಆಕ್ಷೇಪ. ಇಂದು ಸರ್ವಾಧಿಕಾರಿ ಧೋರಣೆ ಎಂದು ಬಿಜೆಪಿ ಕಿಡಿ. ಬಿಜೆಪಿ ಜೆಡಿಎಸ್ ಸಮನ್ವಯ ಶೀಘ್ರ. ಮೈತ್ರಿ ಸಂಘರ್ಷ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಾಯಕರು. ಸದ್ಯದಲ್ಲೇ ಅಧಿಕೃತ ಸಮನ್ವಯ ಸಮಿತಿ ಜಾರಿಗೆ ಸಿದ್ಧತೆ. ಸಿಗರೇಟ್ ಕಿಡಿಗೆ ಬಸ್ ಬೆಂಕಿಗಾಹುತಿ. ನಶೆಯಲ್ಲಿ ಕಿಡಿಗೇಡಿಗಳ ಕೃತ್ಯ. ಚಂದ್ರಲೆವೆಟ್ನಲ್ಲಿ ಘಟನೆ. ಅಮೆರಿಕ ಭಾರತದ ನಡುವೆ ಶೀಘ್ರ ಗೂಗಲ್ ಟೇಬಲ್ ಬಂದ. ಎಐ ಮೂಲಸೌಕರ್ಯ ಅಭಿವೃದ್ಧಿಗೆ ಭಾರತ ಅಮೆರಿಕ ಮಧ್ಯೆ ಸಮುದ್ರದಾಳದ ಕೇಬಲ್ ಸಂಪರ್ಕ. ದೇಶದಲ್ಲಿ 1 ಕೋಟಿ ಹೂಡಿಕೆ. ಗೂಗಲ್ ಘೋಷಣೆ. ಮುಸ್ಲಿಂ ಶೇಕಡ 5% ಮೀಸಲಾತಿಗೆ ಮಹಾರಾಷ್ಟ್ರ ಸರ್ಕಾರ ಕೋಕ್. ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ನೀಡಿದ್ದ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿ ಬಿಜೆಪಿ ಸರ್ಕಾರ ಆದೇಶ. ಪ್ರತಿಪಕ್ಷ ಒಕ್ಕೂಟ ಕಿಡಿ. ಶಾಲೆಗಳನ್ನು ದೈಹಿಕ ಶಿಕ್ಷಣಕ್ಕೆ ಕತ್ತರೆ. ದೈಹಿಕ ಶಿಕ್ಷಣಕ್ಕೆ ಮೀಸಲಾದ ಅವಧಿಯಲ್ಲಿ ಮೌಲ್ಯ ಶಿಕ್ಷಣ ಕಲಿಕೆ. ಸದ್ದಿಲ್ಲದೆ ಜಾರಿಗೆ ಚಿಂತನೆ. ಮೈದಾನ ಬಂದ್. ಇನ್ನು ಕ್ಲಾಸ್ ರೂಮೇ ಗತಿ. ಆರ್ವಿ ರಸ್ತೆ ಮೆಟ್ರೋ ಬಳಿ ಖಾಲಿ ಟ್ರಂಕ್ ಹಿಡಿದು ಧರಣಿ. ತೇಜಸ್ವಿ ಸೂರ್ಯ ಸೇರಿ 9 ಮಂದಿಗೆ ಕೋರ್ಟ್ ನೋಟಿಸ್. ನಾಗರಹೊಳೆ ಬಂಡೀಪುರದಲ್ಲಿ ಮತ್ತೆ ಸಫಾರಿಗೆ ಅಸ್ತು. ತಾಂತ್ರಿಕ ಸಮಿತಿಯ ಮಧ್ಯಂತರ ವರದಿ ಆಧರಿಸಿ ರಾಜ್ಯ ಸರ್ಕಾರ ತೀರ್ಮಾನ. ಕಠಿಣ ಷರತ್ತು. ಶೇಕಡ 50% ಸಫಾರಿಗೆ ಮಾತ್ರ ಸೂಚನೆ. 869 ನಕಲಿ ಬ್ಯಾಂಕ್ ಖಾತೆಯಿಂದ 83 ಕೋಟಿ ಸೈಬರ್ ವಂಚನೆ ಪತ್ತೆ. ಸೈಬರ್ ಕಮಾಂಡೋ ಕಾರ್ಯಾಚರಣೆ. ಈವರೆಗೂ 68 ಮಂದಿ ಸೆರೆ. ತಮಿಳುನಾಡಿನಲ್ಲಿ ಕನ್ನಡ ಧ್ವಜಕ್ಕೆ ಪುಂಡರ ಅಡ್ಡಿ. ಕನ್ನಡಿಗರ ಪ್ರತಿರೋಧ. ಕನ್ನಡ ಧ್ವಜ ತೆಗೆಯಲ್ಲವೆಂದು ಗುಡುಗಿದ ಚಾಮರಾಜನಗರದ ತಂಡ. 37 ರಾಜ್ಯಸಭಾ ಸ್ಥಾನಗಳಿಗೆ ಮಾರ್ಚ್ 16ಕ್ಕೆ ಎಲೆಕ್ಷನ್. ಆಯೋಗ ನಿರ್ಧಾರ. 10 ರಾಜ್ಯಗಳಲ್ಲಿ ಚುನಾವಣೆ. 6 ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಗೆ ಮತ್ತಷ್ಟು ಬಲ. ಏಪ್ರಿಲ್ನಲ್ಲಿ ಖಾಲಿಯಾಗಿರುವ ಸ್ಥಾನಗಳು. ಶರದ್ ಪವಾರ್ ಸಿಂಗ್ ಅರವಳೆ ನಿವೃತ್ತಿ. ನೆದರ್ಲ್ಯಾಂಡ್ ವಿರುದ್ಧ ತಿಣುಕಾಡಿ ಗೆದ್ದ ಟೀಂ ಇಂಡಿಯಾ ಅಜಯ. T20 ವಿಶ್ವಕಪ್ ಕೊನೆಯ ಲೀಗ್ ಪಂದ್ಯದಲ್ಲಿ ಸೂರ್ಯಪಡೆಗೆ 17 ರನ್ ಗೆಲುವು. ಬಾಕಿ ರಿಲೀಸ್ ಆದರೂ ಇಂದು ಸಾರಿಗೆ ಮುಷ್ಕರ ಘೋಷಣೆ ಬೆನ್ನಲ್ಲೇ 26 ತಿಂಗಳ ಬಾಕಿ ಬಿಡುಗಡೆ. ಸಿಎಂ ಸೂಚನೆ. 1271 ಕೋಟಿ ಬಿಡುಗಡೆ. 36 ತಿಂಗಳ ಹಿಂಬಾಕಿ ನೌಕರರ ಪಟ್ಟು. ಇಂದಿನಿಂದ ಮುಷ್ಕರ ಕೈಬಿಡಲ್ಲ ಸಂಘಟನೆ. ಬಸ್ ಸೇವೆ ವ್ಯತ್ಯಯ ಇಲ್ಲ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 23.80 ಕೋಟಿ ಡ್ರಗ್ಸ್ ಜಪ್ತಿ. ಬ್ರೆಜಿಲ್ ದೇಶದ ಪ್ರಜೆಯಿಂದ 4 ಕೆಜಿ ಕೊಕೇನ್ ವಶಕ್ಕೆ. ಕಸ ವಿಲೇವಾರಿ ಕುರಿತು ಡಿಕೆಶಿ ಗೊಡ್ಡು ಬೆದರಿಕೆಗೆ ನಾವು ಹೆದರುವುದಿಲ್ಲ. ವಿಜಯೇಂದ್ರ ವಾಗ್ದಾಳಿ. ಬೆದರಿಸಿದ್ರೆ ಬಿಜೆಪಿ ಕಚೇರಿಗೆ ಕಸ ಸುರಿತೀವಿ. ಡಿಕೆಶಿ ವಾಗ್ದಾಳಿ. ಕಸ ವಿಲೇವಾರಿಗೆ ಮಹದೇವಪುರ ದೊಡ್ಡಬಳ್ಳಾಪುರ ಶಾಸಕರ ನಡೆ ಅಡ್ಡಿಪಡಿಸಿದರೆ ಕರುಣೆಯೇ ಇಲ್ಲದ ಕ್ರಮ. ಡಿಸಿಎಂ ಎಚ್ಚರಿಕೆ.